ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬಾಗಲಕೋಟ ಕ್ಷೇತ್ರದ ಕಲಾದಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಮಾನ್ಯ ಶ್ರೀ ರಮೇಶ್ ಹನುಮಂತಪ್ಪ ಭಜಂತ್ರಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವೊಂದು ಈ ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರು? ನಾವು 2009 ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೀರಾ. ಒಂದು ಯಾರ ಪ್ರೋತ್ಸಾಹದ ಮೇರೆಗೆ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರಿ ಸರ್? ಇಲ್ಲಿಯ ಸ್ಥಳೀಯ ಮುಖಂಡರ ಪ್ರೋತ್ಸಾಹದ ಮೇರೆಗೆ ರಾಜಕೀಯ ಪ್ರವೇಶ. ಅಂದ್ರೆ ತಾವು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡೋ ಮೊದಲು ಜನಪರ ಹೋರಾಟ ಏನಾದ್ರು ಮಾಡಿದ್ದೀರಾ? ಏನಂತ ಏನು ಹೋರಾಟ ಏನು ನಾವೇನು ಮತ್ತೆ ಸಂಘ ಸಂಸ್ಥೆಯಲ್ಲಿ ಏನಾದ್ರು ಭಾಗವಹಿಸಿದ್ದೀರಾ ಸರ್? ಯಾವ ಒಂದು ಸಂಘ ಸಂಸ್ಥೆಯಲ್ಲಿ ಭಾಗವಹಿಸಿಲ್ಲ. ಓಕೆ, ತಮಗೊಂದು ರಾಜಕೀಯ ಕ್ಷೇತ್ರಕ್ಕೆ ಆದರ್ಶ ವ್ಯಕ್ತಿ ಯಾರು ಸರ್? ಅದೇ ಅವರು ಈ ಬಿಳಿಗಿ ಮತ ಕ್ಷೇತ್ರದ ಮಾಜಿ ಶಾಸಕರಾದಂಥ ಮುರುಗೇಶ್ ನಿರಾಣಿ. ಅಂದ್ರೆ ಏನಕ್ಕೆ ಅವರ ಒಂದು ಆದರ್ಶ ತಾವು ತಗೊಳ್ತಾ ಇದ್ದೀರಾ? ಅವರು ಮೊದಲಿಲ್ಲಿ ಕ್ಷೇತ್ರದ ಜನಪ್ರತಿನಿಧಿಯಾಗಿದ್ದರು. ಅವ್ರದ್ದು ನಾವು BJP ಪಕ್ಷದೊಳಗೆ ಏನೈತಿ ಸದಸ್ಯ 5 ವರ್ಷದಿಂದ ಏನೈತಿ ಸದಸ್ಯತ್ವವನ್ನು ಹೊಂದಿದ್ದು. ಹೊಂದಿದ ನಂತರ ಅವ್ರದ್ದು ಸ್ವಲ್ಪ ಅವರು ಇದರದ ಕಾರ್ಯಗಳನ್ನು ನೋಡಿ ಅವರು ಒಂದು ಆದರ್ಶವನ್ನು ತಗೊಳ್ತಾ ಇದ್ದೀರಾ ತಾವು. ಓಕೆ, ತಮ್ಮ ಒಂದು ಕುಟುಂಬ ಸದಸ್ಯರಲ್ಲಿ ತಮ್ಮನ್ನು ಹೊರತುಪಡಿಸಿ ರಾಜಕೀಯಕ್ಕೆ ಯಾರು ಪ್ರವೇಶ ಮಾಡಿದಾರ ಸರ್? ಯಾರು ಇಲ್ಲ. ಓಕೆ, ತಾವೊಂದು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ ನಂತರ ಇಲ್ಲಿಯವರೆಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೀರಾ? ಅದೇ ಸರ್, ನಮ್ಮ ವಾರ್ಡ್ನೊಳಗೆ ಇಂಥದ್ದು ಈ ಶೌಚಾಲಯ, ಆ ನಂತರ ಅಂಗನವಾಡಿ, ಇದು ಅಂದ್ರೆ ತಾವೊಂದು ಅಧಿಕಾರಕ್ಕೆ ಬರೋ ಮುಂಚೆ ಯಾವ ತರ ಸಮಸ್ಯೆ ಇತ್ತು ವಾರ್ಡಲ್ಲಿ, ಅಧಿಕಾರಕ್ಕೆ ಬಂದ್ಮೇಲೆ ಯಾವ ತರ ಬೆಳವಣಿಗೆ ಮಾಡಿದ್ರಿ? ಆಯ್ತು, ಅಧಿಕಾರದ ಬರೋಕಿನ ಪೂರ್ವದೊಳಗೆ ಇಲ್ಲೇನದ ಅಂಗನವಾಡಿ ಕೇಂದ್ರ ಇದ್ದಿದ್ದಿಲ್ಲ. ಆನಂತರ ಈಗೇನೈತೆ ಅಂಗನವಾಡಿ ಕೇಂದ್ರ 2013ರಲ್ಲಿ ಅಂಗನವಾಡಿ ಕೇಂದ್ರ ಆಯಿತು. ಮೊದಲ ಅದಕ್ಕೆ ಪೂರ್ವದಲ್ಲಿ ಅಂಗನವಾಡಿ ಕೇಂದ್ರ ಇರಲಿಲ್ಲ. ತಮ್ಮ ಅಧಿಕಾರದಲ್ಲಿ ಒಂದು ಅಂಗನವಾಡಿ ಕೇಂದ್ರ ಆಗಿದೆ. ಓಕೆ, ಒಂದು ಸ್ವಚ್ಛತೆ ಬಗ್ಗೆ ಯಾವ ತರ ಕ್ರಮ ವಹಿಸ್ಕೊಂಡಿದ್ದೀರಾ ತಮ್ಮ ವಾರ್ಡಲ್ಲಿ? ನಮ್ಮ ವಾರ್ಡ್ನಲ್ಲಿ ಏನೈತಿ, ಈಗ ಏನೈತಿ ವಾರದಾಗ 1-2 ಸಲ ಏನೈತಿ ಈ ಕಾರ್ಮಿಕರ ಅವ್ರಿಗೆ ಏನೈತಿ ಇದನ್ನು ಮಾಡಿ ನಮ್ಮಲ್ಲಿ ವಾರಣೆಗೆ ಏನೈತಿ ಗಟಾರ ತುಂಬಿಕೊಂಡವು, ಸ್ವಲ್ಪ ಇದಾಗ್ಯಾವು ಅಂದ ಜನರಲ್ಲಿ ಯಾವ ತರ ಅರಿವು ಮೂಡಿಸ್ತಾ ಇದ್ರೆ ಕಾರ್ಯಕ್ರಮದ ಮೂಲಕ? ಬಯಲು ಏನೈತಿ ಶೌಚಾಲಯ ಬಯಲು ಇದನ್ನು ಮಾಡೋದ್ರಿಂದ ಏನೈತಿ ಪರಿಸರ ಇದಾಗತ್ತ. ಆನಂತರ ಅರಿವು ಮೂಡಿಸ್ತಾ ಇದ್ರೆ ಜನರಲ್ಲಿ. ಓಕೆ, ತಮ್ಮ ಒಂದು ಸ್ವಇಚ್ಛೆಯಿಂದ ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಶಿಕ್ಷಣದ ಬಗ್ಗೆ ಯಾವ ತರ ಪ್ರೋತ್ಸಾಹ ನೀಡ್ತಾ ಇದ್ದೀರಾ? ಶಿಕ್ಷಣ ಬಗ್ಗೆ ಏನೈತಿ, ಎಲ್ಲರೂ ಏನೈತಿ ಎಲ್ಲ ಮಕ್ಕಳಿಗೆ ಏನೈತಿ ಶಿಕ್ಷಣ ಕಡ್ಡಾಯವಾಗಿ ಏನೈತಿ ಕೊಡಿಸ್ರಿ. ಮುಂದೆ ಅದು ಕೊಡೋದ್ರಿಂದ ಎಲ್ಲ ಏನೈತಿ ಮುಂದಿನ ಬೆಳವಣಿಗೆಗೆ ಏನೈತಿ ಒಂದು ಅನುಕೂಲ ಆಗುತ್ತೆ. ಅನಕ್ಷತ್ರ ಇರೋದ್ರಿಂದ ಏನೈತಿ ಅರಿವು ಇದಾಗೋದಿಲ್ಲ. ಮುಂದೆ ಅಕ್ಷರಸ್ಥರಿರೋದ್ರಿಂದ ಏನೈತಿ ಎಲ್ಲದ ಬಗ್ಗೆ ಏನೈತಿ ಒಂದು ಸ್ವಲ್ಪ ತಿಳುವಳಿಕೆ ಜಾಸ್ತಿ ಇರುತ್ತೆ. ತಮ್ಮ ಒಂದು ವಾರ್ಡಲ್ಲಿ ಒಂದು ನೀರಿನ ಸಮಸ್ಯೆಯನ್ನು ಯಾವ ಥರ ಬಗೆಹರಿಸಿದ್ರೆ ಸರ್? ಇದೇ ನಮ್ಮಲ್ಲಿ ನೀರಿನ ಸಮಸ್ಯೆ ಏನಿಲ್ಲ. ನೀರಿಂದ ಏನೈತಿ ಎಲ್ಲ ತರನಾಗಿ ಅನುಕೂಲ ಅದ. ತಾವೊಂದು ಇಷ್ಟು ಕಾಲಾವಧಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೀರಾ. ಒಂದು ಸ್ವಚ್ಛತೆ ಕಾಪಾಡೋದಾಗಿರಲಿ, ಒಂದು ಶಿಕ್ಷಣದ ಬಗ್ಗೆ ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ಮತ್ತೆ ಮುಂದಿನ ಮಟ್ಟದಲ್ಲಿ ಏನೆಲ್ಲ ಮಾಡಬೇಕು ಅಂತ ಯೋಜನೆ ಹಾಕೊಂಡಿದ್ದೀರಾ ತಮ್ಮ ವಾರ್ಡಿಗೆ? ನಮ್ಮ ವಾರ್ಡ್ನಾಗ ಇನ್ನೂ ಏನದ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಆದ್ಯತೆ ಏನೈತಿ ಕೊಡ್ಬೇಕಂತೇಳಿ ಸ್ವಲ್ಪ ನಾವು ಈ ಅವಧಿ ಇರುವವರೆಗೂ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಕೊಡ್ಬೇಕಂತ ನಮ್ಮಲ್ಲಿ. ಇಷ್ಟು ಕಾಲದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರ, ತಾವು ಸದಸ್ಯರಾಗಿ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಜನ ಒಂದು ಹೆಚ್ಚಾಗಿ ಯಾವ ಕೆಲಸ ನೋಡಿ ನೆನೆಸ್ತಾರೆ? ಇದು ವಿದ್ಯುತ್ ಬಗ್ಗೆ, ಆನಂತರ ನೀತಿ ಬೀದಿ ಇದಿರ್ತದಲ್ಲ ಬೀದಿ ದೀಪ, ಆನಂತರ ನೀತಿ ಈ ಮಕ್ಕಳು ಈ ಇಂಥ ಗುಡಿ ಗುಂಡ್ರದಾಗ ಏನೈತಿ ಅಂಗನವಾಡಿ ಕೇಂದ್ರ ಇದ್ದಿದ್ದಿಲ್ಲ. ಅಲ್ಲಿ ಗುಡಿ ಗುಂಡ್ರದಾಗ ಏನೈತಿ ಅಂಗನವಾಡಿ ಕಾರ್ಯಕರ್ತರ ಏನೈತಿ
ಗುಡಿಯಾಗ ಮಕ್ಕಳಿಗೆ ಏನೈತಿ ಕರ್ಕೊಂಡು ಹೋಗಿ ಪಾಠ ಇದನ್ನು ಮಾಡ್ತಿದ್ರು. ಈಗ ಅವು ಕೇಂದ್ರ ಆದ್ಮ್ಯಾಗ ಏನೈತಿ ಹಿಂಗಾಗಿ ಏನೈತಿ ಅದು ಜನರಲ್ ಇದಾಗಿ ಒಂದು ಸ್ವಲ್ಪ ತಾವೊಂದು ಇಷ್ಟು ಕಾಲಾವಧಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೀರಾ. ಒಂದು ರಾಜಕೀಯ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿ ತಮಗೆ ಅಭಿಪ್ರಾಯ ಇದೆ ಸರ್? ಈಗಂತೂ ಏನೈತಿ ಇಷ್ಟು ಮಾಡಿದ್ದು ನಮಗೆ ತೃಪ್ತಿ ಅನಿಸದ. ಮುಂದೆ ಏನೈತಿ ಅಂಥದ್ದು ಏನರ ಅವಕಾಶ ಸಿಕ್ಕರೆ ಮತ್ತೇನರ ಮುಂದೆ ಏನೈತಿ ಅವಕಾಶ ನೋಡ್ಕೊಂಡು ಅವಕಾಶ ಸಿಗದೇ ಇದ್ರೆ, ಯಾಕಂದ್ರೆ ಮುಂದೆ ಕೆಲವೊಂದು ಏನಾಗುತ್ತೆ, ಈಗ ಪಟ್ಟಣ ಪಂಚಾಯತಿ ಆಯ್ತು, ಮುಂದೆ ಪಕ್ಷದಿಂದ ಏನೈತಿ ಟಿಕೆಟ್ ಆಕಾಂಕ್ಷಿಗಳು ರಗಡಿರ್ತಾರೆ, ಅವು ನಮಗೆ ಸಿಗಬೇಕಲ್ಲ. ನಮ್ಮ ಕಾರ್ಯಕರ್ತರು ರಗಡ್ ಬಂದಿರ್ತಾರೆ. ಏನೋ ಸಿಕ್ಕರೆ ಮುಂದೆ ಏನೈತಿ ಏನೋ ಇದಾಗಿ ಏನೈತಿ ಮಾಡ್ಬೋದು. ಇರಲಿಲ್ಲ ಅಂತಂದ್ರೆ ಏನು ನಮ್ಗೆ ಅವಕಾಶ ಇರಲಿಲ್ಲ ಅಂತಂದ್ರೆ ಮಾಡೋಕ್ಕೆ ಸಾಧ್ಯ ಆಗೋದು. ನಮ್ಮ ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರ ತಮ್ಮ ಬಾಗಲಕೋಟೆ ಕ್ಷೇತ್ರದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾವು ಅವ್ರಿಗೆ ಏನೈತಿ ನಾವು ಮಾಡಿದ ಕೆಲಸ ನಮ್ಗೆ ತೃಪ್ತಿ ತಗೊಂಬಂದೈತಿ. ಆದರೆ ಏನೈತಿ ಎಲ್ಲರಿಗೂ ಏನೈತಿ ಧನ್ಯವಾದಗಳನ್ನು ಹೇಳಿ. ಓಕೆ, ತಮ್ಮ ರಾಜಕೀಯ ಜನ ನಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆ ಸರ್.